ಕೂಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಂಗಾ ಕಲ್ಯಾಣ ಸೀಗೆ ಹೊಸೂರು ಅಂಗನವಾಡಿ ಕೇಂದ್ರವು ಮಳೆಯಿಂದ ಸೋರುತ್ತಿದ್ದು ಮಕ್ಕಳು ಕೇಂದ್ರದಲ್ಲಿ ಕುಳಿತುಕೊಳ್ಳಲು ಆಗದೆ ಉಪಹಾರ ಸೇವಿಸಿ ಮನೆಗೆ ಮರಳುತ್ತಾರೆ. ಕಟ್ಟಡ ಸೋರುತ್ತಿರುವ ಬಗ್ಗೆ ಸಂಬಂಧಿಸಿದ ಇಲಾಖೆಗೆ ತಿಳಿಸಿದರೂ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಲ್ಲ ಎಂದು ಪಾಲಕರು ದೂರುತ್ತಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಮಕ್ಕಳು ಈ ಅಂಗನವಾಡಿ ಕೇಂದ್ರದಲ್ಲಿ ಕಲಿಯುತ್ತಿದ್ದಾರೆ. ಕಳೆದ 10 ದಿನಗಳಿಂದ ಮಳೆ ಸುರಿಯುತ್ತಿರುವುದರಿಂದ ಅಂಗನವಾಡಿ ಕಟ್ಟಡವು ಶಿಥಿಲಗೊಂಡು ಕಟ್ಟಡದ ಒಳಭಾಗದಲ್ಲಿ ಮಳೆಯ ನೀರು ಸೋರುತ್ತಿದೆ. ಇದರಿಂದ ಕೇಂದ್ರದಲ್ಲಿ ಮಕ್ಕಳು ಕುಳಿತುಕೊಳ್ಳಲು ಆಗುತ್ತಿಲ್ಲ. ಆದರೆ ಕಟ್ಟಡ ಚಾವಣಿಯು ಅಲ್ಲಲ್ಲೇ ಬಿರುಕು ಬಿಟ್ಟಿದ್ದು ಸಿಮೆಂಟ್ ತುಂಡು ಉದುರಿ ಬೀಳುತ್ತಿದೆ. ಇದರಿಂದ ಮಕ್ಕಳು ಕೇಂದ್ರದ ಮತ್ತೊಂದು ಬದಿಗೆ ಬಂದು ಕುಳಿತುಕೊಳ್ಳುತ್ತಿದ್ದಾರೆ. ಗಾಳಿ ಮಳೆಯಲ್ಲಿಯೂ ಕೂಡ ಮಕ್ಕಳನ್ನು ಅನಾರೋಗ್ಯ ಮಾಡುವಂತೆ ಮಾಡಿದೆ ಎಂದು ಗ್ರಾಮಸ್ಥರು ಹಾಗೂ ಮಕ್ಕಳ ಪೋಷಕರು ದೂರುತ್ತಿದ್ದಾರೆ. ಗಂಗಾ ಕಲ್ಯಾಣ ಸೀಗೆ ಹೊಸೂರು ಅಂಗನವಾಡಿ ಕಟ್ಟಡವು ಶಿಥಿಲಗೊಂಡ ಕಟ್ಟಡದಲ್ಲಿ ಮಕ್ಕಳ ಸುರಕ್ಷತೆ ಬಗ್ಗೆ ಸಂಬಂಧಿಸಿದವರು ಗಮನ ಹರಿಸಬೇಕಾಗಿದೆ. ಮಕ್ಕಳ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕೆಂದು ಪಾಲಕರು ಒತ್ತಾಯಿಸಿದ್ದಾರೆ. ಅಂಗನವಾಡಿ ಕಟ್ಟಡ ಸೋರುತ್ತಿರುವ ಕುರಿತು ಅಂಗನವಾಡಿ ಮೇಲ್ವಿಚಾರಕಿ ಇಲಾಖೆ ಗಮನಕ್ಕೆ ತಂದಿದ್ದಾರೆ. ಅಲ್ಲೇ ಅಕ್ಕಪಕ್ಕದಲ್ಲಿ ಬಾಡಿಗೆ ಕಟ್ಟಡದ ಬಗ್ಗೆ ವಿಚಾರಿಸುವಂತೆ ಅಲ್ಲಲ್ಲಿ ಮೇಲ್ವಿಚಾರಕಿಗೆ ಸೂಚಿಸಲಾಗಿದೆ ಎಂದು ಹೇಳಿದರು. ಇದು ಶೀತನೋ ಇಲ್ಲ ಚಳಿದ ಶೀತ ಇದು ಎಲ್ಲ ಶೀತ ಬಂದಿದೆ. ಒಟ್ಟಿಗೆ ಅಂಗನವಾಡಿಲಿ ಎಷ್ಟು ಮಕ್ಕಳಿದ್ದಾರೆ ಟೋಟಲು? 10 ಮಕ್ಕಳಿದ್ದಾರೆ. ಡೈಲಿ